ಸ್ಟಾರ್ಟ್. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಲ್ಲ ಆತ್ಮಜ್ಯೋತಿಗಳಿಗೂ ಇಂದಿನ ಸತ್ಸಂಗಕ್ಕೆ ಆದರದ ಸ್ವಾಗತ. ಇಂದು ನಾವು ಭಗವದ್ಗೀತೆಯ ಗುಣತ್ರಯ ವಿಭಾಗ ಯೋಗದ 26ನೇ ಶ್ಲೋಕವನ್ನ ಮನನ ಮಾಡೋಣ. ಬನ್ನಿ ಲಕ್ಷ್ಮೀಜಿ, ಶ್ಲೋಕವನ್ನ ಹೇಳೋಣ. ಹೇಳೋಣ. ಮಾಂಚ ಯೋ ವ್ಯಭಿಚಾರೇಣ ಭಕ್ತಿ ಯೋಗೇನ ಸೇವತೆ ಸಗುಣಾನ್ ಸಮತೀತೈತಾನ್ ಬ್ರಹ್ಮ ಭೂಯಾಯ ಕಲ್ಪತೆ. ಮಾಂಚ ಯೋ ವ್ಯಭಿಚಾರೇಣ ಭಕ್ತಿ ಯೋಗೇನ ಸೇವತೆ. ಹೇಳಿ ಲಕ್ಷ್ಮೀಜಿ. ಮಾಂಚ ಯೋ ವ್ಯಭಿಚಾರೇಣ ಭಕ್ತಿ ಯೋಗೇನ ಸೇವತೆ ಸಗುಣಾನ್ ಸಮತೀತೈತಾನ್ ಬ್ರಹ್ಮ ಭೂಯಾಯ ಕಲ್ಪತೆ. ಸಗುಣಾನ್ ಸಮತೀತೈತಾನ್ ಬ್ರಹ್ಮ ಭೂಯಾಯ ಕಲ್ಪತೆ. ಮಾಂಚ ಯೋ ವ್ಯಭಿಚಾರೇಣ ಭಕ್ತಿ ಯೋಗೇನ ಸೇವತೆ ಸಗುಣಾನ್ ಸಮತೀತೈತಾನ್ ಬ್ರಹ್ಮ ಭೂಯಾಯ ಕಲ್ಪತೆ. ಇದರ ಅರ್ಥವನ್ನ ತಿಳಿದುಕೊಳ್ಳೋಣ. ಧನ್ಯವಾದಗಳು ಲಕ್ಷ್ಮೀಜಿ. ನಮಸ್ಕಾರ. ಎಲ್ಲ ಸಂದರ್ಭಗಳಲ್ಲಿಯೂ ತಪ್ಪದೆ ಯಾರು ಸಂಪೂರ್ಣ ಭಕ್ತಿಯ ಸೇವೆಯಲ್ಲಿ ತೊಡಗಿರುತ್ತಾನೋ ಭೌತಿಕ ಪ್ರಕೃತಿಯ ಮಿತಿಗಳನ್ನು ಮೀರಿ ಬ್ರಹ್ಮನ ಮಟ್ಟಕ್ಕೆ ಬರುತ್ತಾನೆ. ಮತ್ತೆ ಇದರ ಪದಶಃ ಅರ್ಥ ತಿಳ್ಕೊಳ್ಳಿ. ಮಾಂ ನಾನು, ಚ ಕೇವಲ, ಯಹ ಯಾರು, ಅವ್ಯಭಿಚಾರೇಣ ಮಿಶ್ರಿತವಲ್ಲದ, ಭಕ್ತಿಯೋಗೇನ ಭಕ್ತಿಯ ಮೂಲಕ, ಸೇವತೆ ಸೇವೆ, ಸಹ ಅವರು, ಗುಣಾನ್ ಭೌತಿಕ ಪ್ರಕೃತಿಯ 3 ವಿಧಾನಗಳು, ಸಮತೀತ್ಯ ಮೇಲೆ ಏರಿ, ಏತಾನ್ ಇವು, ಬ್ರಹ್ಮ ಭೂಯಾಯ ಬ್ರಹ್ಮನ ಮಟ್ಟ, ಕಲ್ಪತೆ ಬರುತ್ತದೆ. ಹೀಗೆ ಅರ್ಥಗಳನ್ನ ತಿಳಿಸಿದ್ದಾರೆ. ನಾವು ಹೇಗೆ ಅರ್ಥೈಸ್ಕೊಂಡಿದೀವಿ ಅನ್ನೋದನ್ನು ನಾವು ಒಬ್ಬೊಬ್ಬರಾಗಿ ನಮ್ಮ ಅನಿಸಿಕೆಗಳನ್ನ ಹಂಚಿಕೊಳ್ಳುವುದರ ಮೂಲಕ ನಾವು ತಿಳ್ಕೊಳ್ಳೋಣ. ಲಕ್ಷ್ಮೀಜಿ, ತಾವೇ ಮೊದಲಿಗೆ ಹೇಳ್ತೀರಾ? ಹೇಳ್ತೇನ್ರಿ. ಇಲ್ಲೇ ಇಲ್ಲಿ ನಾವ್ ಮೊದ್ಲಿಂದ ನಮ್ಮ ಮನಿಯೊಳಗ ಈಗ ಇಷ್ಟ ಮಠ ಮಾತಾಡಿದ್ವಲ್ರಿ, ಒಂದ್ ಸಂಸ್ಕಾರ ಇರ್ತೈತಲ್ರಿ. ಅದರ ಮುಖಾಂತರ ನಾನ್ ನಂದ ಎಕ್ಸಾಂಪಲ್ ಹೇಳ್ತೇನ್ರಿ. ಒಂದ್ ಭಕ್ತಿ ಯೋಗದೊಳಗ್ ನಡ್ಕೊಂತ ಹೋಗ್ತಿರ್ತೇವ್ರಿ. ಫಾರ್ ಎಕ್ಸಾಂಪಲ್ ಮೊದ್ಲೆಲ್ಲಾ ಹೆಂಗಿತ್ತು ಅಂತ ಹೇಳಿದ್ರ, ಸೋಮವಾರ ಈಶ್ವರ, ಮಂಗಳವಾರ ದೇವಿ, ಬುಧವಾರ ಈ ತರ, ಗುರುವಾರ ದತ್ತಾತ್ರೇಯ, ಶುಕ್ರವಾರ ಮತ್ತು ದೇವಿ, ಶನಿವಾರ ಆಂಜನೇಯ, ಸಂಡೇ ಅಂಡ್ ಹಾಲಿಡೇ ಆ ತರ ಎಲ್ಲ ಇತ್ತು ಅಮ್ಮ. ಫಸ್ಟ್ ಭಕ್ತಿ ಮಾರ್ಗದೊಳಗ ನಮ್ಮ ಮನೇಲಿ ಹೆಂಗ ಶನಿವಾರ ಬರತ್ಲೇನ ಆಂಜನೇಯನ್ ಗುಡಿಗೆ ಹೋಗ್ ಬರೋದು, ಈಶ್ವರನ್ ಗುಡಿಗೆ ಹೋಗ್ ಬರೋದು, ಆ ತರ ಬೆಳ್ದಿರೋದ್ರಿಂದ ಎಲ್ಲಾ ದೇವ್ರು ಬೇರೆ ಸ್ವಭಾವ, ಬೇರೆ ರೀತಿ ಅಂತಂದ್ ಹೇಳಿ, ಬೇರೆ ಪದ್ಧತಿ ಅಂತಂದ್ ಹೇಳಿ ಇತ್ತು ಅಮ್ಮ. ಇಷ್ಟ ದಿನಾನು ಇತ್ತು ರೀ, ಇಲ್ಲ ಅಂತಂದ್ ಹೇಳಿಲ್ಲ. ಇವಾಗ ಈಗ ಆಧ್ಯಾತ್ಮದ ಕ್ಲಾಸ್ ಒಳಗ್ ಇರೋದ್ರಿಂದ ಈಗ ಎಲ್ಲಾ ದೇವ್ರು ಒಂದರಿ, ಎಲ್ಲಾ ದೇವ್ರು ಯಾಕ ಎಲ್ಲಾ ಮನುಷ್ಯರು ಒಂದ ಅಂತಂದ್ ಹೇಳಿ ಹಂಗ್ ಕಾಣಿಸ್ತಾ ಇದಾರ್ರಿ. ಅದು ಫೇಸ್ ಒಳಗ ಡಿಫ್ರೆನ್ಸ್, ಡ್ರೆಸ್ ಇಂದು ಅದ್ ಯಾವ್ದು ಇಲ್ಲ ಅಮ್ಮ. ಇವಾಗ ಪೂರ ಎಲ್ಲಾರು ಒಂದೇ ಅಲ್ಲ. ಯಾರನ್ನ ನೋಡತ್ಲೇನ ಅವ್ರು ನಮ್ಮನ್ ಪ್ರೀತಿಯಿಂದ ಮಾತಾಡ್ಸೋದಾಗ್ಲಿ, ನಾವ್ ಅವ್ರನ್ನ ಪ್ರೀತಿಯಿಂದ ಮಾತಾಡ್ಸೋದಾಗ್ಲಿ ನೋಡತ್ಲೇನ ನಾವ್ ಒಂಥರ ಅವ್ರು ಎಷ್ಟ್ ಖುಷಿಯಿಂದ ನಮ್ಮನ್ ಮಾತಾಡ್ತಾರಲ್ಲ ಅಂತಂದ್ ಹೇಳಿ ಎಷ್ಟ ಚಲೋ ಅನಿಸ್ತೈತಿ ಅಮ್ಮ. ಅಂದ್ರ
ಒಂದ್ ಕಾನ್ಸಂಟ್ರೇಷನ್ ಬರ್ತೈತಿ ಅಂತ ಹೇಳಿ ನನಗ್ ಹಂಗ ಅನಿಸ್ತಮ್ಮ. ಈಗ ಶ್ರೀಕೃಷ್ಣನ ನಾವ್ ಎಲ್ಲದ್ರೊಳಗು ಕಾಣ್ತಾ ಇದೇವ್ರಿ. ಈ ಶ್ರೀರಾಮ ಬೇರೆ ಅನ್ಸಲ್ಲ, ಶ್ರೀಕೃಷ್ಣ ಬೇರೆ ಅನ್ಸಲ್ರಿ. ಅಥವಾ ದೇವಿ ಬೇರೆ ಅನ್ಸಲ್ಲ, ಸರಸ್ವತಿ ಬೇರೆ ಅನ್ಸಲ್ಲ, ಲಕ್ಷ್ಮಿ ಬೇರೆ ಅನ್ಸಲ್ಲ ರೀ. ಆ, ರೀತಿ ಬೇರೆ ಬೇರೆ ಇರ್ಬೋದ, ಆದ್ರೆ ಎಲ್ಲಾ ದೇವ್ರು ಒಂದ ಅಂತಂದ್ ಹೇಳಿ ಹಂಗ್ ಭಾವನೆ ಬಂದೈತಿ. ಅದು ಭಾವನೆ ಆ ಇರೋರು ಹೆಚ್ಚಾಗಿ ನನ್ ಪೂರಾ ಅದ್ರದ್ದು ಗೊತ್ತಾಗಿಲ್ಲ ಅಮ್ಮ. ಇನ್ನು ಗುರುಗಳದ್ದು ಹೆಚ್ಚಾಗಿ ರೀತಿ ಅವ್ರು ಅದೇ ತರ ಭಾವನೆ ಒಳಗ್ ಇರ್ತಾರ. ಅವ್ರಿಗ್ ಮಗು ಬೇರೆ ಅಲ್ಲ, ದೊಡ್ಡವ್ರ ಬೇರೆ ಅಲ್ಲ, ಎಲ್ಲಾರ್ಗು ಒಂದೇ ಸಮನಾಗಿ ನೋಡ್ತಿರ್ತಾರೆ. ಹೆಚ್ಚಾಗಿ ನಮ್ ಗುರುಜಿ ಆದ್ರೂನು ಯಾವಾಗ್ಲಾದ್ರೂ ನಮಗೂ ಕಾಲಿಗ್ ನಮಸ್ಕಾರ ಮಾಡ್ತಾರ್ರಿ. ನಾ ಸಣ್ಣಕ್ಕಿ ಅಂತ ನಾನ್ ಅಂದ್ರ ಇಲ್ಲ ಇಲ್ಲ ಅವ್ರು ನಿಮ್ಮೊಳಗೂ ಗುರು ಅದಾರ ಅಂತಂದ್ ಹೇಳಿ ಅಂತಾರ್ರಿ. ಆತರ ಎಷ್ಟು ಒಂದ್ ಕಾನ್ಸಂಟ್ರೇಷನ್ ಬರ್ತೈತಿ. ಗುರುಗಳನ್ನ ನಾವು ಅಬ್ಸರ್ವ್ ಮಾಡ್ಕೊಂತ ಹೋದಂಗ ಅವ್ರಲ್ಲಿರೋ ಬ್ರಹ್ಮತ್ವ ನಮಗ ಅರಿವಾಗ್ತೈತಿ ಅಂತಂದ್ ಹೇಳಿ ಹಂಗ ಅನಿಸ್ತಮ್ಮ. ಥ್ಯಾಂಕ್ ಯು ರೀ. ಅದೇ ವಿಷಯಗಳ ಬಗ್ಗೆ ನಮ್ಮ ದೃಷ್ಟಿಕೋನನೇ ಬದಲಾವಣೆ ಆಗಿದೆ. ಧನ್ಯವಾದಗಳು ಲಕ್ಷ್ಮೀಜಿ. ಮಂಗಳಾಜಿ, ತಾವು ಈ ಶ್ಲೋಕ ಹೇಳ್ಬಿಟ್ಟು ಅದರ ಅರ್ಥವನ್ನ ಹೇಳ್ತೀರಾ? ಮಾಂ ಚ ಯೋ ವ್ಯಭಿಚಾರೇಣ ಭಕ್ತಿ ಯೋಗೇನ ಸೇವತೆ ಸಗುಣಾನಸ್ ಮತಿ ಗುಣಾನ್ ಸಮತೀತ್ಯ ಏತಾನ್ ಬ್ರಹ್ಮ ರೂಪಾಯ ಕಲ್ಪತೆ. ಇದು ಹೇಳಕ್ ಅದ್ರೊಳಗಡೆ ಅಕ್ಷರ ಕಟ್ಟಾಗಿದೆಯಲ್ಲ, ಪೂರ್ತಿ ಬರ್ತಿಲ್ಲಲ್ಲ ಇದ್ರಲ್ಲಿ. ಇಲ್ಲ ಪರವಾಗಿಲ್ಲ. ಯಾರು ತಪ್ಪದೆ ಯಾರು ಸಂಪೂರ್ಣ ಭಕ್ತಿಯ ಸೇವೆಯಲ್ಲಿ ಪ್ರಕೃತಿ ಮಿತಿಗಳನ್ನು ಮೀರಿ ಬ್ರಹ್ಮನ ಮಟ್ಟಕ್ಕೆ ಬರುತ್ತಾ ಅಷ್ಟೇ ಕಾಣಿಸ್ತಾ ಇರೋದು. ಅರ್ಥ ಏನು ಹೇಳೋದು ಬೇಡ, ನಿಮಗೆ ಗೊತ್ತಾಗಿದ್ರೆ ಸರಿ. ಅಂದ್ರೆ ನಾವು ಸಂಪೂರ್ಣವಾಗಿ ಭಗವಂತನ ಸೇವೆಯಲ್ಲಿ ತೊಡಗಿದ್ರ ಅಂದ್ರೆ ನಮ್ಮ ಶಕ್ತಿ ಮೀರಿ, ಅಂದ್ರೆ ಇವಾಗ ಸರಿಗೆ ಹೇಳಕ್ ಆಗ್ತಿಲ್ಲಮ್ಮ, ಸರಿ ಗೊತ್ತಾಗ್ತಿಲ್ಲ. ಅದೇ ನಿಮ್ಗೆ ಮನಸ್ಸಿನ ಒಳಗಡೆ ಏನೋ ಚಿತ್ರಣ ಇದೆ, ಅದನ್ನ ಹೊರಗಡೆಗೆ ಹೇಳಕ್ಕೆ ಕಷ್ಟಪಡ್ತಿದ್ದೀರಾ ಅಷ್ಟೇ. ಅವ್ರು ಹೆಂಗ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲಮ್ಮ. ಆಯ್ತು, ಮುಂದೆ ಕೇಳಿ ಅಮ್ಮ. ಆಯ್ತು, ಯೋಚನೆ ಮಾಡಿ ನೀವು ಕೊನೆಯಲ್ಲಿ ಹೇಳ್ಬೋದು ಮತ್ತೆ. ಆಯ್ತಾ? ಓಕೆ. ಧನ್ಯವಾದಗಳು. ಪ್ರಿಯಾಂಕಾಜಿ, ತಾವು ಈ ಶ್ಲೋಕ ಹೇಳ್ಬಿಟ್ಟು ಅರ್ಥವನ್ನ ತಿಳಿಸ್ಕೊಡ್ತೀರಾ? ಹಾಮ್ಮ, ಹೇಳ್ತೀನಿ. ಮಾಂಚ ಯೋ ವ್ಯಭಿಚಾರೇಣ ಭಕ್ತಿ ಯೋಗೇನ ಸೇವತೆ ಸಗುಣಾನ ಸಮತೀತ್ಯಾತಾನ್ ಸಮತೀತೈತಾನ್ ಅಥವಾ ಸಮತೀತ್ಯ ಏತಾನ್. ಸಗುಣಾನ್ ಸಮತೀತ್ಯಾನ್ ಬ್ರಹ್ಮ ಭೂಯಾಯ ಕಲ್ಪತೆ. ನಾವು ಎಲ್ಲಾ ಸಮಯದಲ್ಲಿ ಎಲ್ಲ ಸಂದರ್ಭಗಳಲ್ಲಿಯೂ ತಪ್ಪದೆ ಯಾರು ಸಂಪೂರ್ಣ ಭಕ್ತಿ ಸೇವೆ ತೊಡಗಿರುತ್ತಾನೆಯೋ ಭಕ್ತಿ ಎಲ್ಲಾ ಸಮಯದಲ್ಲೂ ಕೂಡ ನಮಗೆ ನನ್ಗೆ ಏನೇ ಕೆಲಸ ಮಾಡ್ತಾ ಇದ್ರುನು ಅದ್ರಲ್ಲಿ ಒಂದು ಭಕ್ತಿ, ಅದ್ರ ಮೇಲೆ ಒಂದು ಪ್ರೀತಿ, ಒಂದು ನಂಬಿಕೆ ಅಂತ ಅದು ಮೂಲವಾಗಿ ಶುರು ಆಯ್ತು ಅಂತ ಹೇಳಿದ್ರೆ, ಅದು ಅಭ್ಯಾಸ ಆಗ್ತಾ 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 ಅಲ್ಲಿ ಏನೇ ಬಂದ್ರು ಕೂಡ ಅಲ್ಲಿ ಒಂದು ಭಕ್ತಿ ಇರುತ್ತೆ, ಅಲ್ಲೊಂದು ನಂಬಿಕೆ ಇರುತ್ತೆ. ಇಲ್ಲಿ ಚಿತ್ರದಲ್ಲಿ
ನಾವು ನೋಡ್ತಾ ಇದೀವಿ ಆ ಆಂಜನೇಯ ಮತ್ತು ರಾಮನ ಚಿತ್ರನ. ಅಂದ್ರೆ ಅಷ್ಟು ಭಕ್ತಿ ಆಂಜನೇಯನ್ಗೆ. ಅವರು ಅಷ್ಟೊಂದು ಆ ಎಲ್ಲಾ ಕೆಲಸದಲ್ಲೂ ಅವರು ರಾಮನ ಜಪ ಮಾಡ್ತಾ ಇದ್ರು. ಇನ್ನ ಕೆಳಗಡೆ ಅದೇ ರೀತಿ ಇಲ್ಲಿ ನೀರಿಂದು ಚಿತ್ರ ಇದೆ. ಅದು ಬಾಟ್ಲಲ್ಲಿ ಇದ್ರು ಅಥವಾ ಬೇರೆ ಆಕಾರದಲ್ಲಿ ಬೇರೆ ವಸ್ತುನಲ್ಲಿ ಇದ್ರು ಎಲ್ಲದರಲ್ಲೂ ನೀರೇ ಆಗಿದೆ. ಹಂಗೆ ನಮಗೆ ಎಲ್ಲ ಯಾವುದೇ ಸಂದರ್ಭದಲ್ಲಿ ಯಾವುದೇ ಕೆಲಸದಲ್ಲಿ ಒಂದು ಸಾರಿ ನಾವು ಒಂದು ಕೆಲಸದಲ್ಲಿ ಅಭ್ಯಾಸ ಮಾಡ್ಕೊಳಕ್ಕೆ ಶುರು ಮಾಡಿದ್ರೆ ಆ ಕೆಲ್ಸದ ಮೇಲೆ ಭಕ್ತಿ, ಪ್ರೀತಿ, ಆ ಕೆಲ್ಸದ ಮೇಲೆ ಒಂದು ನಂಬಿಕೆ, ವಿಶ್ವಾಸ, ಆ ನಂತರ ಅದು ಎಲ್ಲಾ ಕೆಲಸದಲ್ಲೂ ಕೂಡ ನಮ್ಗೆ ಅದೇ ರೀತಿ ಹೇಗೆ ನಾವು ಅದನ್ನ ಒಂದೇ ರೀತಿಯಾಗಿ ನೋಡ್ಬೇಕು, ಒಂದೇ ರೀತಿಯಾಗಿ ತಗೊಳ್ಳೋದು ಅನ್ನೋದು ಅರಿವು ನಮ್ಗಾಗತ್ತೆ ಅನ್ನೋದು ಇಲ್ಲಿ ಹೇಳ್ತಿದಾರೆ ಅಂತ ಅನಿಸ್ತು. ಬೇರೆ ಏನಾದ್ರು ಹೇಳ್ಬೇಕು ಅಂತಿದ್ದೀರಾ? ಧನ್ಯವಾದಗಳು. ಯಾರು ಸಂಪೂರ್ಣ ಭಕ್ತಿಯ ಸೇವೆಯಲ್ಲಿ ತೊಡಗಿರುತ್ತಾರೋ ಅಂದ್ರೆ ಈಗ ಎಲ್ಲದಕ್ಕೂ ಈ ಭಕ್ತಿ ಮಾರ್ಗ ಅನ್ನೋದು ನಮ್ಗೆ ಬಹಳ ಸರಳವಾಗಿರೋದು. ಈ ಭಕ್ತಿ ಅನ್ನೋದು ನಮ್ಮೊಳಗಡೆ ಇರೋ ಶಕ್ತಿನ ನಮಗೆ ಮೊದ್ಲು ಭಕ್ತಿಯಿಂದ ಶುರು ಆಗುತ್ತೆ. ಅದ್ರ ಮೇಲೆ ಒಂದು ನಮಗೆ ಆ ಕೆಲ್ಸದ ಮೇಲೆ ಒಂದು ಭಕ್ತಿ, ಆನಂತರ ನಮ್ಮ ಸುತ್ತಮುತ್ತ ಇರೋರ್ ಮೇಲೆ ಒಂದು ಭಕ್ತಿ, ಅವ್ರ ಮಾತಿನ ಮೇಲೆ ಒಂದು ಭಕ್ತಿ, ಒಂದು ಎಲ್ಲಾ ನಡೀತಾ ಇರೋ ದಿನಚರಿಯಲ್ಲಿ ಒಂದು ಭಕ್ತಿ. ಈ ರೀತಿ ನಾವು ಎಲ್ಲಾನು ಭಕ್ತಿಯಿಂದ ನೋಡ್ತಾ ನೋಡ್ತಾ ಅದ್ರಲ್ಲಿರೋ ಶಕ್ತಿ ನಮಗೆ ಅರ್ಥ ಆಗುತ್ತೆ. ನನ್ನೊಳಗಡೆ ಒಂದ್ ಶಕ್ತಿ ಇದೆ, ಈ ಮೊಬೈಲ್ ಅಲ್ಲಿ ಒಂದ್ ರೀತಿ ಶಕ್ತಿ ಇದೆ, ಆ ಮಕ್ಕಳಲ್ಲಿ ಒಂದ್ ರೀತಿ ಶಕ್ತಿ ಇರುತ್ತೆ, ಪ್ರಕೃತಿಯಲ್ಲಿ ಒಂದ್ ರೀತಿ ಶಕ್ತಿ ಇದೆ. ಹೀಗೆ ಮೊದ್ಲಲ್ಲಿ ನಾವು ಭಕ್ತಿ ಸೇವೆಯಲ್ಲಿ ತೊಡುತ್ತಾ ನಮಗೆ ಬೇರೆ ಎಲ್ಲಾ ಶಕ್ತಿ ಬಗ್ಗೆ ಅರ್ಥ ಆಗುತ್ತೆ ಅಂತ ಅನಿಸ್ತಾ ಇದೆ. ಧನ್ಯವಾದಗಳು. ಧನ್ಯವಾದಗಳು. ಕುಸುಮಾಜಿ? ಹೇಳ್ತೇನೆ. ಮಾಂಚಯೋ ವ್ಯಭಿಚಾರೇಣ ಭಕ್ತಿಯೋಗೇನ ಸೇವತೆ ಸಗುಣಾನ್ ಸಮತೀತ್ಯೈತಾನ್ ಬ್ರಹ್ಮಭೂಯಾಯ ಕಲ್ಪತೆ. ನಾವು ಯಾವಾಗ್ಲೂ ಭಕ್ತಿಯಿಂದ ಸೇವೆ ಮಾಡ್ತಾ ಇದ್ರೆ ಭಗವಂತನ ಹತ್ರ ಬೇಗ ಸೇರ್ತೀವಿ, ಬ್ರಹ್ಮನ ಬೇಗ ಮುಟ್ತೀವಿ ಅಂತ ಅನ್ಕೊಂಡಿದ್ದೇನೆ. ಅಷ್ಟೇಮ್ಮ. ಧನ್ಯವಾದಗಳು ಕುಸುಮಾಜಿ. ಮಂಗಳ ಅವ್ರ ಏನಾದ್ರು ಹೇಳ್ಬೇಕು ಅಂತಿದ್ದೀರಾ? ಇಲ್ಲಮ್ಮ, ಆಯ್ತು. ಇದು ಗುಣತ್ರಯ ವಿಭಾಗ ಯೋಗ. ಇಲ್ಲಿ ಭೌತಿಕ ಪ್ರಕೃತಿ ಅಂದ್ರೆ ತ್ರಿಗುಣಗಳು, ಸಾತ್ವಿಕ, ರಜಸ್ಸು, ತಮಸ್ಸು, 3 ಗುಣಗಳದ್ದು ಈ ಜಗತ್ತು ನಾವು ಏನ್ ನೋಡ್ತಾ ಇದೀವೋ ಅದ್ರದ್ದು ಜಗತ್ತಿನಲ್ಲಿ 3 ಗುಣಗಳದೇ ಆಟ. ಅದರಿಂದ ವಿಭಿನ್ನತೆಗಳು ಕಾಣಿಸ್ತಾ ಇದೆ. ಈ ಜೀವಿಗಳು ಎಲ್ಲ ಇರೋದು, ಆ ಜೀವಿಗಳು ನಾವು ಈ ದೇಹ, ಮನಸ್ಸು, ಬುದ್ಧಿ ಅನ್ನೋದೇ ನಾವು, ಇವುಗಳದ್ದೇ ಆಟವಾಗಿರೋದ್ರಿಂದ ಅದ್ರ ನಿಜವಾದ ನಾನು ಯಾರು ಅನ್ನೋದನ್ನ ಮರೆಸಿಬಿಟ್ಟಿರುತ್ತೆ. ಅದರ ಆಟವೇ ಅದು, ಅದರ ಗುಣವೇ ಹಾಗಿದೆ. ಆದ್ರಿಂದ ನಾವು ಮರ್ತು ಹೋಗ್ಬಿಡ್ತೀವಿ, ನಿಜವಾಗ್ಲೂ ನಾವು ಯಾರು ಅನ್ನೋದು ನಮಗೆ ಅರಿವಿಲ್ಲ. ಆದರೆ ಅದನ್ನ ಹೇಗೆ ನಾವು ಮತ್ತೆ ಸಗುಣ ಬ್ರಹ್ಮನನ್ನ, ನಾವು ನಿಜವಾದ ಬ್ರಹ್ಮನನ್ನ ನಾವು ಆ ಹಂತಕ್ಕೆ ಹೇಗೆ ತಲುಪುವುದು ಅನ್ನುವುದು, ಅಂದ್ರೆ ತಲುಪುವುದು ಅಂದ್ರೆ ಕಾಲದ ಮಿತಿ ಅಂತ ಅಲ್ಲ. ಆದ್ರೆ ನಾನು ಇವಾಗ ಇರೋದು ನಾನು ಜೀವಿಯ ಮಟ್ಟದಲ್ಲಿ ಇರೋದ್ರಿಂದ ನಾನು ಬ್ರಹ್ಮನ ಆಗುವುದು ಹೇಗೆ
ಅಂದಾಗ ಈ ಭಕ್ತಿ ಮಾರ್ಗದಲ್ಲಿ ಹೋದಾಗ ನೀನು ಬ್ರಹ್ಮನೇ ಆಗ್ತೀಯಾ, ಬ್ರಹ್ಮನ ಮಟ್ಟಕ್ಕೆ ನೀನು ಬರ್ತೀಯಾ ಅಂತಂದ್ರೆ ಅವಾಗ ಈ ಗುಣಗಳೆಲ್ಲ ಆಟ ಹೊರಟೋಗಿರುತ್ತೆ. ಯಾವಾಗ ನೀನು ಭಕ್ತಿಯಲ್ಲಿ ಸಂಪೂರ್ಣ ನೀನು ನಿನ್ನನ್ನ ತೊಡಗಿಸ್ಕೊಂಡಾಗ ನಿನಗೆ ಈ ದೇಹ ಮನಸ್ಸು ಬುದ್ಧಿಗಳ ಭಾವ ಬಿಟ್ಟು ನೀನು ನಿನ್ನ ಸ್ವಭಾವ, ನಿನ್ನ ನಿಜವಾದ ಸ್ವಭಾವ ಏನಿದೆಯೋ ಅದರಲ್ಲಿ ಇರ್ತೀಯ ಅನ್ನೋದು ಅವಾಗ ಬರೀ ಭ್ರಮನೆ. ಯಾವಾಗ ದೇಹ ಮನಸ್ಸು ಬುದ್ಧಿ ಇಲ್ವೋ ಬರೀ ಭ್ರಮನೆ ತಾನೇ ಇರೋದು. ಅದಕ್ಕೆ ಆ ಮಟ್ಟಕ್ಕೆ ಬರ್ತೀಯ ಅನ್ನೋದು ಈ ಶ್ಲೋಕದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಇಲ್ಲಿ ವಿವಿಧ ರೀತಿಯ ಬಾಟ್ಲು, ಕಾನಿಕಲ್ ಫ್ಲಾಸ್ಕು, ಇನ್ನೊಂದು ಸಣ್ಣ ಬಾಟ್ಲು ಮತ್ತೆ ಮಗ್ಗು ಎಲ್ಲ ಇದೆ. ಅದ್ರಲ್ಲೆಲ್ಲ ಈ ಆತ್ಮನು ಆಯಾ ಯಾವ್ದ್ರಲ್ಲಿ ಹಾಕಿದ್ರೆ ಆ ಒಂದು ಶೇಪ್ ತಗೊಂಡಿದೆ. ಹಾಗೆ ವಿವಿಧ ಆಕಾರವಾಗಿ ಕಾಣಿಸ್ತಾ ಇದೆ. ಆದ್ರೆ ಎಲ್ಲವೂ ಭ್ರಮನೆ ಅನ್ನೋದು ನಾವು ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ಹನುಮಂತನು ಹಾಗೆ ಸಮಾಧಿಯ ಸ್ಥಿತಿಯಲ್ಲಿದ್ದಾಗ ಹನುಮನೂ ಇಲ್ಲ, ಅವನು ಆತ್ಮ ರಾಮನು ಅಂತಂದ್ರೆ ಇಲ್ಲಿ ಏನು ತೋರಿಸಿದರೆ ಆರಾಮ ಅಲ್ಲ, ಆತ್ಮಾರಾಮ ಅನ್ನೋದನ್ನ ನಾವು ಮನಸ್ಸಿನಲ್ಲಿ ಅರ್ಥ ಮಾಡ್ಕೊಂಡು ನಾವು ತಿಳ್ಕೊಳ್ಬೇಕು. ಆತ್ಮನೇ ಇರುವುದು ಅಲ್ಲಿ, ಬೇರೆ ಏನು ಇರೋದಿಲ್ಲ. ಆ ಹಂತಕ್ಕೆ ಭಕ್ತಿ ಕೊಂಡೊಯ್ಯೋದಕ್ಕೆ ಸಾಧ್ಯ. ಅದರಿಂದ ಭಕ್ತಿ ಮಾರ್ಗ ಬಹಳ ಶ್ರೇಷ್ಠ ಅನ್ನುವುದು ಸಹ ನಾವು ಅರ್ಥಕೊಳ್ಬೇಕು. ಇದು ನನ್ನ ಅನಿಸಿಕೆ. ನಾವು ಡೀಟೇಲ್ ಆಗಿ ಏನು ಇದರ ಅರ್ಥ ಅನ್ನೋದನ್ನ ಸರಿಯಿಂದ ನಾವು ತಿಳ್ಕೊಳ್ಳೋಣ. ಸರಿ, ಇದರ ವಿಶ್ಲೇಷಣೆಯ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನ. ಧನ್ಯವಾದ. ಈಗ ಗುಣತ್ರಯ, ತ್ರಯ ಅಂತಂದ್ರೆ 3, ಗುಣ ಅಂದ್ರೆ ಒಂದು ರೀತಿಯ, ಈಗ ಅಮ್ಮ ಹೇಳಿದ್ರಾಗ್ಲೇನೆ ನಾವು ಈ ಪ್ರಪಂಚದಲ್ಲಿ ಏನೇ ವಸ್ತುಗಳನ್ನ ಗಮನ ಕೊಟ್ರೆ ಅದರಲ್ಲಿ ನಮಗೆ ಅದು ಸಾತ್ವಿಕ ಗುಣ, ರಾಜಸಿಕ ಗುಣ, ತಾಮಸಿಕ ಗುಣ, ಹೀಗೆ ಆ ಒಂದು ವಸ್ತುವಿನಲ್ಲಿ ನಮಗೇನೋ ಒಂದು ರೀತಿಯ ವ್ಯತ್ಯಾಸ ಕಾಣುತ್ತೆ. ಈಗ ಉದಾಹರಣೆ ತಗೊಳ್ಳೋಣ ಅಂತಂದ್ರೆ, ನಾವು ತರಕಾರಿ ತಗೊಳ್ಳೋಣ. ಈಗ ನಾವು ಒಂದು ಸೌತೆಕಾಯಿ ತಗೊಳ್ಳೋಣ, ಒಂದು ಸಣ್ಣ ಮೆಣಸಿನ್ಕಾಯಿ ತಗೊಳ್ಳೋಣ, ಇನ್ನು ಒಂದು ಆಲೂಗೆಡ್ಡೆ ತಗೊಳ್ಳೋಣ. ಈಗ ಸೌತೆಕಾಯಿ ಅನ್ನೋದು ನಾವು ಈಗ ನಮ್ಮ ಚರ್ಮಕ್ಕೆ ನಾವು ಹಾಕ್ಕೊಂಡ್ರೆ ಹೇಗನ್ಸುತ್ತೆ? ತಂಪಾಗಿ ಶಾಂತವಾಗಿ ಇರುತ್ತೆ. ಈಗ ಅದೇ ಒಂದು ಸಣ್ಣ ಮೆಣಸಿನ್ಕಾಯಿನ ನಾವು ನಮ್ಮ ಕೈಗೆ, ನಮ್ಮ ಚರ್ಮಕ್ಕೆ ನಾವು ಚೆನ್ನಾಗಿ ಉಜ್ಕೊಂಡ್ರೆ ಹೇಗನ್ಸುತ್ತೆ? ಉರಿ ಅನ್ಸುತ್ತೆ. ಇನ್ನು ಅದೇ ಈ ಆಲೂಗಡ್ಡೆ ಅನ್ನೋದು ಅದದ್ದು ಸ್ವಲ್ಪ ಬೇರೆ ರೀತಿಯಲ್ಲಿ ನಮಗೆ ಅನುಭವಕ್ಕೆ ಬರುತ್ತೆ ಅಲ್ವಾ? ಹೀಗೆ ನಾವು ಯಾವುದೇ ವಸ್ತುವಿನ ಜೊತೆ ನಾವು ಒಂದು ವ್ಯವಹಾರ ಮಾಡಿದಾಗ ಅದರಲ್ಲಿ ಏನೋ ಒಂದು ನಮಗೆ ವ್ಯತ್ಯಾಸದ ಒಂದು ನಮ್ಮಲ್ಲಿ ಅನುಭವ ಆಗುತ್ತೆ. ಈ ಎಲ್ಲ ರೀತಿಯ ಅನುಭವಗಳನ್ನ ನಾವು ಸ್ವಲ್ಪ ಗಮನ ಕೊಟ್ಟು ನೋಡಿದಾಗ ಈ ಪ್ರಪಂಚದ ಎಲ್ಲ ವಸ್ತುಗಳು, ಆ ವಸ್ತು ಏನೇ ಇರ್ಬೋದು, ಕಲ್ಲಿರ್ಬೋದು, ಮಣ್ಣಿರ್ಬೋದು, ನೀರಿರ್ಬೋದು, ಮರ ಇರ್ಬೋದು, ಒಂದು ಪಕ್ಷಿ ಇರ್ಬೋದು, ಮನುಷ್ಯರು ಇರ್ಬೋದು, ಬೇರೆ ಬೇರೆ, ಈ ರೀತಿ 3 ಗುಣಗಳಿಂದ ಆ ಒಂದು ವಸ್ತುವನ್ನು ನಾವು ನೋಡಬಹುದು. ಮಿಶ್ರಣ, ಈಗ ಹೇಗೆ ನಮಗೆ ಮೊಸರು ಅನ್ನ ಅಂತಂದ್ರೆ ಏನು? ಮೊಸರು ಮತ್ತೆ ಅನ್ನದ ಮಿಶ್ರಣ ಅಲ್ವಾ? ಅದರಲ್ಲಿ ಮೊಸರು ಇದೆ, ಅನ್ನನೂ ಇದೆ. ಒಂದು ರೀತಿಯಲ್ಲಿ ನೋಡಿದಾಗ ಒಂದೇ ಅನ್ಸುತ್ತೆ. ಮೊಸರು ಅನ್ನ ಕೊಡಿ ಅಂತಂದಾಗ ಅದು ಮೊಸರು ಮತ್ತೆ ಅನ್ನ ಎರಡು ಮಿಶ್ರಣವಾಗಿರೋದನ್ನ ನಾವು ಮೊಸರು ಅನ್ನ ಅಂತ ಕರಿತೀವಿ. ಆದರೆ ಅದನ್ನ ಹೇಗೆ ತಯಾರು ಮಾಡಿದ್ರು? ಮೊಸರು ಅನ್ನ ಎರಡನ್ನೂ ಬೇರೆ ಬೇರೆಯಾಗಿತ್ತು, ಅವುಗಳನ್ನ ಮಿಶ್ರಣ ಮಾಡಿ ಅದನ್ನ ಇವಾಗ ಹೊಸ ಒಂದು ಔತಣ ಕೊಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಈ ಪ್ರಪಂಚದ ಎಲ್ಲ ವಸ್ತುಗಳು 3 ಗುಣಗಳಿಂದ ಅದರ ಒಂದು ಮೊಸರು ಅನ್ನೋ ಥರ ಒಂದು ಔತಣ. ಅದೇ ರೀತಿಯಲ್ಲಿ ನೀವು ಮತ್ತೆ ನಾನು ಸ್ವಲ್ಪ ಗಮನ ಕೊಟ್ಟು ನೋಡಿದ್ರೆ ನಮ್ಮ ಮನಸ್ಸೂ ಸಹ, ಇನ್ನೊಬ್ಬರ ಮನಸ್ಸು ಮತ್ತೆ ನಮ್ಮ ಮನಸ್ಸು ಸಹ ಈ ರೀತಿ 3 ಗುಣಗಳ ಮಿಶ್ರಣ.
ಮನಸ್ಸಿನಲ್ಲಿ ತಾಮಸಿಕ ಗುಣ. ತಾಮಸಿಕ ಅಂತಂದ್ರೇನು? ತಾಮಸಿಕ ಅಂತಂದ್ರೆ ತಿನ್ನೋದು ಮಲ್ಕೊಳ್ಳೋದು ಈ ರೀತಿ, ಅಂದ್ರೆ ಲೇಜಿನೆಸ್ ಅಂತ ಹೇಳ್ಬೋದಲ್ಲ. ಒಂದು ರೀತಿ ಅಂಧಕಾರದ ಗುಣ, ಕತ್ತಲೆಯ ಗುಣ. ಅಸತೋಮ ಸದ್ಗಮಯ ಅಂತ ನಾವು ಹೇಳ್ತೀವಲ್ಲ, ಅಸತ್. ಆಮೇಲಿಂದ ನೆಕ್ಸ್ಟ್ ಲೈನ್ ಏನು? ತಮಸೋಮ ಜ್ಯೋತಿರ್ಗಮಯ. ತಮಸ್ನಿಂದ ನನ್ನನ್ನು ಜ್ಯೋತಿ ಕಡೆ ಕರ್ಕೊಂಡು ಹೋಗು ಅಂತ ಹೇಳ್ತೇವಲ್ಲ, ಆ ತಮಸ್. ಏನ್ ತಮಸ್ ಅಂದ್ರೆ ಅಂಧಕಾರ. ಚೆನ್ನಾಗಿ ತಿಂದು ಮಲ್ಕೊಂಡ್ರೆ ಏನ್ ಮಾಡ್ಲಿಕ್ಕಾಗತ್ತೆ ಜೀವನದಲ್ಲಿ? ಜೀವನದ ಬಗ್ಗೆ ಏನ್ ಕಲೀಲಿಕ್ಕಾಗತ್ತೆ? ಏನೂ ಇಲ್ಲ ಅಲ್ವಾ? ಒಂದ್ ರೀತಿನಲ್ಲಿ ತಿನ್ನೋದು ಮಲಗೋದು, ಆಯಾರಾಮ್ ಖಾಯಾರಾಮ್ ಗಯಾರಾಮ್ ಅಂತ ಹೇಳ್ತೀವಲ್ಲ, ಆ ರೀತಿ. ಅದು ತಮಸ್ಸಿನ ಗುಣ. ಇನ್ನು ರಜಸ್ಸಿನ ಗುಣ ಅಂತಂದ್ರೆ ಏನು? ಬಹಳ ಏನು ಕಾರ್ಯ ಇರುತ್ತೆ, ಕಾರ್ಯೋನ್ಮುಖವಾಗಿರ್ತಾರೆ, ಆದರೆ ಅಲ್ಲಿ ಸ್ಪಷ್ಟತೆ ಇಲ್ಲದೆ ಇರ್ಬೋದು. ಅಲ್ಲಿ ಸ್ವಲ್ಪ ಹೆದರಿಕೆ, ಅಥವಾ ನನಗೇನು ಸಿಕ್ತು ನನಗೇನು ಸಿಗಲಿಲ್ಲ ಅನ್ನೋ ಒಂದು ಆತಂಕ, ಈ ರೀತಿಯ ಗುಣಗಳು ಸಹ ಎಲ್ಲವನ್ನ ನಾವು ರಜಸ್ಸಿನ ಗುಣ ಅಂತ ಕರಿತೇವೆ. ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ? ಮನಸ್ಸಿನ ಬಗ್ಗೆ ಮಾತಾಡ್ತಾ ಇದ್ದೀನಿ ಈಗ. ಇನ್ನು ಅದೇ ರೀತಿಯಲ್ಲಿ ಸಾತ್ವಿಕ ಗುಣ ಅಂತಂದ್ರೇನು? ಶಾಂತವಾಗಿ, ಯಾವುದೇ ಒಂದು ಆತಂಕ ಇಲ್ಲದೇನೆ ಜೀವನದಲ್ಲಿ ಸತ್ಯದಿಂದ ನಡ್ಕೊಳ್ಳೋವಂಥ ಗುಣ. ಇದನ್ನ ತೋರಿಸ್ಲಿಕ್ಕೆ ನಮಗೆ ರಾಮಾಯಣದಲ್ಲಿ 3 ಪಾತ್ರಗಳನ್ನು ಸಹ ನಾವು ಅರ್ಥಕೊಳ್ಬೋದು. ಕುಂಭಕರ್ಣ ತಮಸ್ಸು, ಇನ್ನು ರಾವಣ ರಜಸ್ಸು, ಇನ್ನ ವಿಭೀಷಣ ಸಾತ್ವಿಕ. ಹಾಗಾದ್ರೆ ರಾಮ ಗುಣ ಅತೀತ. ಈ 3 ಗುಣಗಳನ್ನ ಮೀರಿದ ಒಂದು ಸಂಕೇತ ರಾಮ. ಇದು ನಮಗೆ ನಮ್ಮ ಜೀವನದಲ್ಲಿ ಈ 3ರ ವಿವೇಕವನ್ನು ನಾವು ಬೆಳೆಸ್ಕೊಳ್ಬೇಕಾಗತ್ತೆ. ಈ ಗುಣತ್ರಯ ವಿಭಾಗ ಯೋಗದಲ್ಲಿ ಶ್ರೀಕೃಷ್ಣ ನಮಗೆ ಈ ಒಂದು ವಿವೇಕವನ್ನ ತೋರಿಸ್ಕೊಡ್ತಾ ಇದ್ದಾರೆ. ಏನು ತಾಮಸಿಕ ಭಕ್ತಿ ಅಂದ್ರೇನು, ರಾಜಸಿಕ ಭಕ್ತಿ ಅಂದ್ರೇನು, ಸಾತ್ವಿಕ ಭಕ್ತಿ ಅಂದ್ರೇನು? ಈಗ ಇಲ್ಲಿ ನಮಗವರು ಯಾರು ಗುಣ ಅತೀತ ಆಗ್ತಾರೆ ಅಂತ ತೋರಿಸ್ತಾ ಇದ್ದಾರೆ. ರಾಮನ ಮಟ್ಟಕ್ಕೆ ಯಾರು ಹೋಗ್ತಾರೆ, ಅಥವಾ ಆ ಭಗವಂತನ ಮಟ್ಟಕ್ಕೆ ಯಾರು ಹೋಗ್ತಾರೆ? ಅದಕ್ಕೆ ಮೊಟ್ಟ ಮೊದಲನೇದಾಗಿ ಈಗ ಈ ಚಿತ್ರದಲ್ಲಿ ನೋಡ್ತಾ ಇದ್ದೀರಾ ನೀವು, ಚಿತ್ರದ ಕೆಳಗಡೆ ಒಂದು ವಾಕ್ಯ ಇದೆ, ನೀವು ನಿಮ್ಮ ಧ್ಯಾನದ ವಸ್ತುವಾಗುತ್ತೀರಾ ಅಂತ. ಏನಂಗಂದ್ರೆ ಅರ್ಥ? ಈಗ ನೋಡಿ ಸ್ವಾಮಿ, ನೀವು ಸತತವಾಗಿ ದುಡ್ಡಿನ ಬಗ್ಗೆ ಆಲೋಚನೆ ಮಾಡ್ತಾ ಇದ್ರೆ ನಿಮ್ಗೆ ಏನೇ ಒಂದು ಕಾರ್ಯ ಮಾಡಬೇಕಾದ್ರೂ ಅಲ್ಲಿ ಕೇವಲ ಲೆಕ್ಕಾಚಾರ ಮಾತ್ರ ಬರುತ್ತೆ ತಾನೇ ಮನಸ್ಸಿಗೆ ಮೊದಲು. ಈಗ ಕೆಲವರು ಯಾರು ಯಾವಾಗಲೂ ಬಿಸ್ನೆಸ್ ಬಗ್ಗೆನೇ ಮಾತಾಡ್ತಾ ಇರ್ತಾರೆ, ಅವ್ರಿಗೆ ಒಂದು ಉದಾಹರಣೆ ಹೇಳ್ತಾರೆ. ಈಗ ಬನ್ರಿ ನಾವು ನಮ್ಮ ಯಾರೋ ಒಬ್ರು ಮದುವೆ ಕರೆದಿದ್ದಾರೆ, ಅಥವಾ ನಿಮ್ಮ ಅಮ್ಮಂದು ಇವತ್ತು ಮದರ್ಸ್ ಡೇ ಅಂತೆ, ಹೋಗಿ ಅವ್ರಿಗೆ ವಿಶ್ ಮಾಡೋಣ. ಒಬ್ಬ ಶ್ರೀಮಂತ ಇದ್ದಂತೆ, ತುಂಬ ಶ್ರೀಮಂತ. ಅವನಿಗೆ ಎಷ್ಟು ಸಮಯ ಇಲ್ಲ ಅಂತಂದ್ರೆ ಅಮ್ಮನಿಗೆ ಮದರ್ಸ್ ಡೇ ದಿವಸ ಅಲ್ಲಿ ಒಂದು ಅಂಗಡಿಗೆ ಹೋಗ್ಬಿಟ್ಟು ಅಲ್ಲಿ ಒಂದು ಚೆನ್ನಾಗಿ ರೋಸ್ ಪ್ಯಾಕ್ ಕೊಡು ಅಂತ ಹೇಳ್ಬಿಟ್ಟು ಆ ರೋಸ್ ಪ್ಯಾಕನ್ನು ಕಳಿಸ್ಬಿಟ್ಟು ಅದನ್ನ ಕೊರಿಯರ್ ಮೂಲಕ, ಇವಾಗೆಲ್ಲ ಬರ್ತಾರಲ್ಲ ಕೊರಿಯರ್ಸು, ಆ ಥರ ಕೊರಿಯರ್ ಮೂಲಕ ಕಳಿಸೋದು ಅವನ ಅಭ್ಯಾಸ ಅಂತೆ. ಯಾಕೆ? ಸಮಯ ಇಲ್ಲ, ಎಲ್ಲದಕ್ಕೂ ಲೆಕ್ಕಾಚಾರ. ನಾನು ಇವಾಗ ಅರ್ಧ ಗಂಟೆ ನಾನು ಹೋಗಿ ಅಮ್ಮನ ಹತ್ರ ಇದ್ರೆ ನನಗೆ ಎಷ್ಟು ಸಮಯ ವ್ಯರ್ಥ ಆಗತ್ತೆ, ಅದರಲ್ಲಿ ನಾನು ಏನು ದುಡ್ಡು ಗಳಿಸ್ಬೋದು ಅನ್ನೋ ಲೆಕ್ಕಾಚಾರ ಅಲ್ವಾ? ಈ ರೀತಿ ನಾವು ಯಾವುದನ್ನ ನಾವು ಸತತವಾಗಿ ನಮ್ಮ ಮನಸ್ಸಿನಲ್ಲಿ ಆಲೋಚನೆ ಮಾಡ್ತಾ ಇರ್ತೀವಿ, ಆ ರೀತಿ ನಮಗೆ ಜೀವನ ಎಲ್ಲ ಅದೇ ರೀತಿ ಕಾಣಿಸ್ಲಿಕ್ಕೆ ಶುರುವಾಗತ್ತೆ. ಈಗ ಕೆಲವರು ಈ ಟೆಸ್ಟಿಂಗ್ ಕೆಲಸ ಮಾಡ್ತಾರೆ. ನಮ್ಮ ಈ ಸಾಫ್ಟ್ವೇರ್ ಇಂಡಸ್ಟ್ರಿನಲ್ಲೆಲ್ಲ ಅವ್ರದ್ದು ಕೆಲಸ ಏನು? ಟೆಸ್ಟಿಂಗ್ ಕೆಲಸ. ಸಾಫ್ಟ್ವೇರ್ ಟೆಸ್ಟಿಂಗ್ ಅಂದ್ರೆ ಏನರ್ಥ? ಇವಾಗ ಉದಾಹರಣೆಗೆ ಈಗ ನೀವೇನೋ ಈಗ ಗೂಗಲ್ ಸ್ಲೈಡ್, ಈಗ ಝೂಮ್ ನೋಡ್ತಾ ಇದ್ದೀರಾ. ಈ ಝೂಮು ಈ ರೀತಿ ನಿಮ್ಮ ಮುಂದೆ ಸರಿಯಾಗಿ ಕೆಲಸ ಮಾಡಬೇಕು ಅಂತಂದ್ರೆ ಇದನ್ನ ಸಾಫ್ಟ್ವೇರ್ ಬರೆದಿರೋರು ಇರ್ತಾರೆ, ಇನ್ನು ಅದನ್ನು ಕೂತ್ಕೊಂಡು ಟೆಸ್ಟ್ ಮಾಡಿರೋರು ಇರ್ತಾರೆ. ನಾವು ಶೇರಿಂಗ್ ಅಂತ ಕ್ಲಿಕ್ ಮಾಡಿದಾಗ ಸ್ಕ್ರೀನ್ ಶೇರಿಂಗ್ ಬರಬೇಕು, ನಾವು ಮ್ಯೂಟ್ ಅಂತ ಮಾಡಿದಾಗ ಮ್ಯೂಟ್ ಆಗಬೇಕು, ಇದೆಲ್ಲ ಸರಿಯಾಗಿ ಕೆಲಸ ಮಾಡ್ತಾ ಇದೆಯಾ ಇಲ್ವಾ ಅನ್ನೋದನ್ನು ಟೆಸ್ಟ್ ಮಾಡೋಕ್ಕೇನೆ ಟೆಸ್ಟರ್ಸ್ ಅಂತ ಇರ್ತಾರೆ.
ಈ ಟೆಸ್ಟರ್ಸ್ದು ದೃಷ್ಟಿ ಏನು ಸಾಫ್ಟ್ವೇರ್ ಬಗ್ಗೆ? ಸಾಫ್ಟ್ವೇರ್ನಲ್ಲಿ ನಾನು ಏನು ತಪ್ಪನ್ನು ಕಂಡುಹಿಡೀಲಿ ಅಂತ. ಅಂದರೆ ಸತತವಾಗಿ ಅವ್ರ ಮನಸ್ಸು ತಪ್ಪನ್ನು ಕಂಡುಹಿಡಿಯೋ ಕಡೆ ಅವರು ವಿಚಾರ ಮಾಡ್ತಾ ಇರ್ತಾರೆ. ಆವಾಗ ಜೀವನದಲ್ಲೂ ಸಹ ಏನಾದರೂ ಒಂದು ನೋಡಿದ್ರೆ ಅದರಲ್ಲಿರೋ ಹುಳುಕು ಅವ್ರ ಮನಸ್ಸಿಗೆ ಬೇಗ ಮೊದಲು ಬರ್ಬೋದು. ಯಾರೋ ತಟ್ಟಿನಲ್ಲೆಲ್ಲ ಹಸ್ಕೊಂಡು ಬಂದಿರ್ತಾರೆ ಅಂತ ಹೇಳಿ ಎಲ್ಲ ಹಾಕಿ ಕೊಡ್ತಾರೆ. ಅವ್ರು ನೋಡ್ಬಿಟ್ಟು ಇಲ್ಲಿ ಒಂದು ಕೂದಲಿದೆ ಹಿಂಗ ಕೊಡೋದು, ಅಥವಾ ಎಲ್ಲ ಹಾಕಿರ್ತಾರೆ, ಅವ್ರೇನೋ ಉಪ್ಪು ಹಾಕೋದು ಮರ್ತಿರ್ತಾರೆ ಅಂತ ಇಟ್ಕೋಣ. ಉಪ್ಪಿಲ್ದೆ ಯಾರು ಊಟ ಕೊಡ್ತಾರಾ? ಈಗ ಏನಾದ್ರೂ ಒಂದು, ಈಗ ನಾವು ಜೀವನದಲ್ಲಿ ಏನೇ ಒಂದು ಸನ್ನಿವೇಶದಲ್ಲಿ ಅದರಲ್ಲಿ ಕೊಂಕನ್ನ ಕಂಡುಹಿಡಿಬೇಕು ಅಂತಂದ್ರೆ ಬಹಳ ಕಷ್ಟ ಏನಿಲ್ಲ ಅಲ್ವಾ? ಏನಾದ್ರೂ ಒಂದು ಕಡಿಮೆ ಇದ್ದೇ ಇರುತ್ತೆ. ಬೇರೆ ಮನುಷ್ಯರಲ್ಲೂ ಅಷ್ಟೇ ಅಲ್ವಾ? ಯಾವ ಮನುಷ್ಯರು ಮನುಷ್ಯ ರೂಪದಲ್ಲಿದ್ದಾಗ ಪರಿಪೂರ್ಣರು ಯಾರೂ ಇಲ್ಲ. ಅವ್ರ ಮೂಗ್ನಲ್ಲೋ, ಕಣ್ಣಲ್ಲೋ, ಬಾಯಲ್ಲೋ, ಅವ್ರು ಮಾತಾಡೋ ರೀತಿನಲ್ಲೋ, ಅವ್ರು ಹಾಕೊಂಡಿರೋ ಬಟ್ಟೆನಲ್ಲೋ, ಅಥವಾ ಅವರು ಹೇಳ್ತಾ ಇರೋ ವಾಕ್ಯದಲ್ಲೋ ಏನೋ ನೂರಾರು ಇರುತ್ತೆ. ಯಾವ್ದೆಲ್ಲಾರು ಒಂದು ನಮಗೆ ನಮ್ಮ ಮನಸ್ಸಿನಲ್ಲಿ ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ ನಾವು ಅನ್ನಿಸ್ಬೋದು ಅಲ್ವಾ? ಹೀಗೆ ನಾವು ಯಾವುದನ್ನ ನಮ್ಮ ಮನಸ್ಸಿನಲ್ಲಿ ನಾವು ಸದಾ ಕಾಲ ಯೋಚನೆ ಮಾಡ್ತಿರ್ತೀವಿ, ಹಾಗೆ ನಮ್ಮ ಜೀವನದಲ್ಲಿ ವರ್ತನೆ ಶುರುವಾಗ್ಬಿಡುತ್ತೆ. ನೋಡಿ, ಅದೇ ತಾನೇ ನಾವೆಲ್ಲರೂ. ನಿಮ್ಮ ಸುತ್ತಮುತ್ತನೂ ಗಮನ ಕೊಡಿ. ಈಗ ಯಾರೋ ಒಬ್ರು ಮಾತಾಡೋ ರೀತಿ ಯಾಕೆ ಆ ರೀತಿ ಇದೆ, ನೀವು ಸ್ವಲ್ಪ ಗಮನ ಕೊಟ್ರೆ ಈ ರೀತಿ ಅವರು ಇದೇ ವರ್ತನೆ ಮಾಡಿ ಮಾಡಿ ಅದನ್ನೇ ಅವರು ಮಾತಾಡ್ತಿರ್ತಾರೆ. ಕೆಲವ್ರ ಹತ್ರ ನೀವು ಮಾತಾಡಿದ್ರೆ ಅವರು, ಅಯ್ಯೋ ಹೊರಗಡೆ ಹೋದ್ರೆ ಬಹಳ ಕಷ್ಟ ರೀ, ಅವ್ರು ಬಂದು ಇವ್ರು ಬಂದು ಏನಾದ್ರು ನಿಮಗೆ ಕದ್ಕೊಂಡು ಹೋಗ್ಬಿಡ್ತಾರೆ ಅನ್ನೋದೇ ಅವ್ರ ಮನಸ್ಸಿನಲ್ಲಿರುತ್ತೆ. ಯಾಕೆ? ಅವರು ಅದೇ ರೀತಿ ಟಿವಿನಲ್ಲಿ, ನ್ಯೂಸ್ ಪೇಪರ್ನಲ್ಲಿ, ಕೆಲವರು ಅಭ್ಯಾಸ ಏನು, ನ್ಯೂಸ್ ಪೇಪರ್ ತೆಗೆದ್ರೆ ಎಷ್ಟು ಕೊಲೆ ಆಯಿತು, ಎಷ್ಟು ರೇಪ್ ಆಯಿತು, ಇದನ್ನು ಓದೋದು, ಅದನ್ನೆಲ್ಲರ ಮುಂದೆ ಹೇಳ್ಕೊಂಬರೋದು. ಇವತ್ತೇನಾಯ್ತಂತೆ ಗೊತ್ತಾ ಬಾನಸವಾಡಿನಲ್ಲಿ ಅಂತ ಒಂದು ಕತೆ. ಅವರದು ಆಯ್ತೋ ಇಲ್ವೋ, ನಿಜನೋ ಸುಳ್ಳೋ ಏನೂ ಗೊತ್ತಿಲ್ಲ. ಆದರೆ ಅವ್ರ ಮನಸ್ಸಿನಲ್ಲಿ ಸದಾ ಕಾಲ ಏನು ನಡೀತಾ ಇರುತ್ತೆ? ರೇಪು, ಮರ್ಡರು ಇದೇ ನಡೀತಾ ಇರುತ್ತೆ. ಈಗ ಅವ್ರ ಜೀವನ ದೃಷ್ಟಿ ಹೇಗಿರುತ್ತೆ? ಜೀವನದಲ್ಲಿ ಏನು ನೋಡಿದ್ರು ಅವ್ರ ಹೆದರಿಕೆ. ಯಾಕೆ? ಅವ್ರು ಸತತವಾಗಿ ಏನನ್ನ ಆಲೋಚನೆ ಮಾಡ್ತಾ ಇದ್ದಾರೆ? ರೇಪು, ಮರ್ಡರು. ಈಗ ಅವ್ರಿಗೆ ಜೀವನ ಅಂತಂದ್ರೆ ಅದೇ ರೀತಿ ಅನ್ಸ್ಬಿಡತ್ತೆ. ಯಾರಾದ್ರೂ ಅಪ್ಪಿತಪ್ಪಿ ಅವ್ರನ್ನ ಕೈ ಅವ್ರ ಮೈ ಮುಟ್ಬಿಟ್ರೆ, ಓ ನನ್ಗೆ ಏನೋ ಮಾಡಕ್ಕೆ ಬಂದ್ಬಿಟ್ರು ಅಂತ ಅವ್ರ ಮನಸ್ಸಿನಲ್ಲಿ ಅನ್ನಿಸ್ತಾ ಇರತ್ತೆ. ಹೀಗೆ ಯಾವುದನ್ನ ನಾವು ಸದಾಕಾಲ ನಮ್ಮ ಮನಸ್ಸಿನಲ್ಲಿ ಧ್ಯಾನ ಮಾಡ್ತಾ ಇರ್ತೀವಿ. ಧ್ಯಾನ ಅಂತಂದ್ರೆ ಇಲ್ಲಿ ಅರ್ಥ ಕಣ್ಮುಚ್ಕೊಂಡು ಕುತ್ಕೊಂಡ್ಬಿಡೋದು, ಮನಸ್ಸನ್ನ ಬ್ಲಾಂಕ್ ಮಾಡ್ಕೊಳ್ಳೋದು, ಆ ರೀತಿ ಧ್ಯಾನ ಅಲ್ಲ. ಯಾವ ವಸ್ತುವನ್ನ ಕುರಿತು ನಾವು ಧ್ಯಾನ ಮಾಡ್ತಾ ಇರ್ತೀವಿ, ನಾವು ಅದೇ ರೀತಿ ವರ್ತನೆ ಮಾಡ್ಲಿಕ್ಕೆ ಶುರು ಮಾಡ್ಬಿಡ್ತೀವಿ. ಹಾಗಾಗಿ ಇಲ್ಲಿ ಶ್ರೀಕೃಷ್ಣ ನಮ್ಗೆ ಏನ್ ಹೇಳ್ತಾ ಇದ್ದಾರೆ? ಈ ಆಂಜನೇಯನ್ ತರ ಇರಪ್ಪ ಅಂತ ಹೇಳ್ತಾ ಇದ್ದಾರೆ. ಏನು ಆಂಜನೇಯನ್ ತರ ಇರೋದು ಅಂತಂದ್ರೆ, ಆಂಜನೇಯಂಗೆ ಯಾರೋ ಕೇಳಿದ್ರಂತೆ, ಆಂಜನೇಯ ನಿನಗೂ ರಾಮಂಗೂ ಏನೋ ಸಂಬಂಧ ಅಂತ. ಆಂಜನೇಯ ಹೇಳದ್ನಂತೆ, ನಾನು ಕಣ್ಬಿಚ್ಚಿ ಈ ಪ್ರಪಂಚದಲ್ಲಿ ನಾನು ಕೆಲಸ ಮಾಡ್ತಾ ಇರ್ತೀನಲ್ಲ, ಆಗ ನನ್ನ ಮನಸ್ಸಿನಲ್ಲಿ ಒಂದೇ ಧ್ಯಾನ. ಏನು? ನಾನು ಆ ರಾಮನ, ನನ್ನ ಪ್ರಭುವಿನ ಸೇವಕ. ನನಗಿವಾಗ ಏನು ಮಾಡ್ತಾ ಇದ್ದೀನಿ ಅದು ಆ ಪ್ರಭು ನನಗೆ ಕೊಟ್ಟಿರೋ ಒಂದು ಸಣ್ಣ ಒಂದು ಸನ್ನಿವೇಶ. ಈ ಸನ್ನಿವೇಶದಲ್ಲಿ ಆ ಪ್ರಭುನೇ ನನ್ನ ಮುಂದೆ ಬಂದು ನಿಂತಿರ್ತಾನೆ, ನಾನು ಪ್ರಭುನ ಸೇವೆ ಮಾಡ್ತಾ ಇದ್ದೀನಿ. ನನಗೆ ಯಾರೋ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ, ಅದು ಆ ಪ್ರಭುವಿನ ಸೇವೆ. ನನಗೆ ಯಾರೋ ಅಡುಗೆ ಮಾಡೋ ಅವಕಾಶ ಕೊಟ್ಟಿದ್ದಾರೆ, ಅದು ಆ ಪ್ರಭುವಿಗೆ ನಾನು ಬೇರೆ ಬೇರೆ ರೀತಿಯಲ್ಲಿ ನಾನು ಮಾಡ್ತಾ ಇರೋ ಸೇವೆ. ಹೀಗೆ ನನ್ನ ಕಣ್ಬಿಚ್ಚಿ ನನ್ನ ಕೆಲಸ ಮಾಡ್ತಾ ಇದ್ದಾಗ ನಾನು ಪ್ರಭುವಿನ ಸೇವಕ, ಆ ಶ್ರೀರಾಮನ ಸೇವಕ ನಾನು. ಆಗ ನಾನು ಏನು ಮಾಡ್ತಾ ಇದ್ದೇನೆ, ಯಾರ ಜೊತೆ ವ್ಯವಹಾರ ಮಾಡ್ತಾ ಇದ್ದೇನೆ? ಶ್ರೀರಾಮನೇ ಆ ಬೇರೆ ರೂಪದಲ್ಲಿದ್ದಾನೆ ಅನ್ನೋ ರೀತಿಯಲ್ಲಿ ನಾನು ಸೇವೆ ಮಾಡ್ತೇನೆ. ಇದು ನನ್ನ ಎಚ್ಚರದ ಸ್ಥಿತಿ. ಇನ್ನ ನಾನು ಧ್ಯಾನಾವಸ್ಥೆ ಕುತ್ಕೊಂಡಾಗ, ನಾನು ಕಣ್ಮುಚ್ಚಿ ಧ್ಯಾನಕ್ಕೆ ಅಂತ ಕುತ್ಕೊಂಡಾಗ ಪ್ರಭು ನನ್ನ ಹೃದಯದಲ್ಲೇ ಇದ್ದಾನೆ ಅನ್ನೋ ಭಾವ ನನಗೆ.
ಪ್ರಭು ನನ್ನ ಹೃದಯದಲ್ಲೇ ಇದ್ದಾನೆ, ಎಲ್ಲೂ ಬೇರೆ ಕಡೆ ಇಲ್ಲ, ನನ್ನ ಹೃದಯದಲ್ಲೇ ಇದ್ದಾನೆ. ನಾನು ಯಾವಾಗ ಧ್ಯಾನದಲ್ಲಿ ನಾನು ಅನ್ನೋ ನನ್ನತನವನ್ನು ಬಿಡ್ತೇನೆ, ಆಗ ಅದು ನಿಜವಾದ ಸಮಾಧಿ. ಅಲ್ಲಿ ಪ್ರಭು ಮಾತ್ರ. ಹೀಗೆ ಆ ಹನುಮನಿಂದ ನಾವು ನಿಜವಾದ ಭಕ್ತಿ, ಸಂಪೂರ್ಣ ಭಕ್ತಿ ಅಂದ್ರೆ ಏನು ಅಂತ ತಿಳಿಬೋದು. ಅಂದ್ರೆ ನಮ್ಮ ಎಚ್ಚರದ ಸ್ಥಿತಿ, ನಿದ್ರೆಯ ಸ್ಥಿತಿ, ಎಲ್ಲ ಎಲ್ಲ ಸ್ಥಿತಿಗಳಲ್ಲೂ ನಾವು ಹೇಗೆ ಭಕ್ತಿಯಿಂದ ಇರ್ಬೋದು ಅಂತ. ಈ ರೀತಿ ಯಾವಾಗ ನಾವು ನಮ್ಮ ಮನಸ್ಸಿನಲ್ಲಿ ಸದಾ ಆ ಪ್ರಭುವಿನ ಗುಣಗಾನ, ಆ ಪ್ರಭುವಿನ ಮಹಿಮೆ ಇದನ್ನ ಅರಿತು ಆ ಜ್ಞಾನವನ್ನು ನಾನು ಸದಾ ನನ್ನಲ್ಲಿ ಮರುಕಳಿಸ್ತಾ ಇರ್ತೇನೆ, ಆಗ ಏನಾಗತ್ತೆ? ಶ್ರೀಕೃಷ್ಣ ಹೇಳ್ತಾ ಇದ್ದಾರೆ, ಆಗ ನೋಡಪ್ಪ, ಭೌತಿಕ ಪ್ರಕೃತಿಯ ಮಿತಿ ನೋಡಿ. ಭೌತಿಕ ಪ್ರಕೃತಿ ಅಂತಂದ್ರೆ ಏನು? ಈ ರೀತಿ 3 ಗುಣಗಳ ಸಮ್ಮಿಶ್ರಣದಿಂದ ಆಗಿರೋ ಬೇರೆ 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 ವಸ್ತು ಪ್ರಪಂಚ, ನಾಮರೂಪಗಳ ಈ ಪ್ರಪಂಚ. ಯಾವ ಮನಸ್ಸು ಈ ರೀತಿ ಸದಾಕಾಲ ಸೇವೆಯಲ್ಲಿ ಮಗ್ನವಾಗಿ ಶುದ್ಧವಾಗತ್ತೆ, ಅಂತಹ ಮನಸ್ಸಿನಲ್ಲಿ ಈ ಪ್ರಕೃತಿ ಅಂದ್ರೆ ಏನು? ಪ್ರಾಕೃತಿ ಅಂದ್ರೆ ಏನು? ಪ್ರಾಕೃತಿ ಅಂದ್ರೆ ಯಾವುದು ಸದಾಕಾಲ ಮುನ್ನಡೀತಾ ಇದೆ, ಅದು ಪ್ರಾಕೃತಿ. ಭೌತಿಕತೆ ಅಂದ್ರೇನು? ಈ ರೀತಿ 3 ಗುಣಗಳ ಸಮ್ಮಿಶ್ರಣದಿಂದ ಸದಾಕಾಲ ಬದಲಾವಣೆ ಆಗ್ತಾ ಇದೆ ನೋಡಿ, ಅದೇ ಈ ಭೌತಿಕ ಪ್ರಕೃತಿ. ಈ ಮಿತಿ ಅಂದ್ರೇನು? ನಾನೇನೋ ಇಲ್ಲಿ ಬದಲಾವಣೆ ಆಗ್ತಾ ಇರೋ ಯಾವುದೋ ಒಂದು ವಸ್ತು ಅಂತ ಅನ್ಕೊಂಡು ನಾನು ಜೀವನ ನಡೆಸ್ತಾ ಇರೋದೇ ನನ್ನ ಮಿತಿ. ಮಿತಿಯನ್ನ ಮೀರಿ ಅಂತಂದ್ರೇನು? ಈ ರೀತಿ ಬದಲಾವಣೆ ಆಗ್ತಾ ಇರೋದು ನಾನಾ? ಹಾಗಾದ್ರೆ ಬದಲಾವಣೆ ನನ್ನ ಮನಸ್ಸಿಗೆ ಹೇಗೆ ಅರಿವಾಗ್ತಾ ಇದೆ? ನನಗೆ ಗೊತ್ತಾಗ್ತಾ ಇದೆ ಈ ಬದಲಾವಣೆ ಅಂತಂದ್ರೆ ನಾನು ಬದಲಾವಣೆ ಆಗ್ತಾ ಇದ್ದೀನಾ? ನಾನು ಹಾಗಾದ್ರೆ ಬದಲಾವಣೆಯನ್ನ ನೋಡ್ತಾ ಇರೋ ಏನೋ ಒಂದು ಬೇರೆ ಆಗಿರ್ಬೇಕಲ್ವಾ? ಆಗ ಮಿತಿಯನ್ನ ಮೀರಿ ಈ ಎಲ್ಲದನ್ನು ನೋಡ್ತಾ ಇರೋ ಶಕ್ತಿ ಯಾವುದು? ಈ ರೀತಿ ಬೇರೆ ಬೇರೆ ವಸ್ತು ರೂಪದಲ್ಲಿ ಕಾಣಿಸ್ತಾ ಇರೋ ಶಕ್ತಿ ಯಾವುದು? ಅದೇ ಬ್ರಹ್ಮನ್ ಅಂದ್ರೇನು? ಯಾವುದು ಬೃಹತ್, ಒಂದು ರೀತಿಯಲ್ಲಿ ಯಾವುದು ಬಹಳ ಸಣ್ಣದು, ಯಾವುದು ಬಹಳ ದೊಡ್ಡದು, ಎರಡೂ ಅದೇ. ನನ್ನಲ್ಲಿ ಅರಿವಿನ ರೂಪದಲ್ಲೂ ಅದೇ, ಈ ವಸ್ತು ಪ್ರಪಂಚದಲ್ಲಿ ವಸ್ತುಗಳ ರೀತಿಯಲ್ಲೂ ಅದೇ. ಈ ಅರಿವು ಬೇರೆ ಅಲ್ಲ, ಪ್ರಪಂಚ ಬೇರೆ ಅಲ್ಲ. ಈ ಅರಿವೇ ಶಿವನಾದ್ರೆ ಈ ಪ್ರಪಂಚವೇ ಶಕ್ತಿ. ಶಿವ ಬೇರೆ ಅಲ್ಲ, ಶಕ್ತಿ ಬೇರೆ ಅಲ್ಲ. ಹೀಗೆ ಎರಡಿಲ್ಲ. ಹೀಗೆ ಈ ಸಂಪೂರ್ಣತೆಯ ಅರಿವು, ಅದರಲ್ಲಿ ಸ್ಥಿರವಾಗಿ ನಿಲ್ಲಕ್ಕೆ ಮನಸ್ಸು ಆವಾಗ ಸನ್ನದ್ಧವಾಗತ್ತೆ. ಹೀಗೆ ಶ್ರೀಕೃಷ್ಣ ನಮಗೆ ಯಾವ ರೀತಿಯಲ್ಲಿ ನಾವು ಜೀವನದಲ್ಲಿ ಬಿಡುಗಡೆಯನ್ನು ಹೊಂದಿ ಇರಬಹುದು ಅನ್ನೋದನ್ನ ಇಲ್ಲಿ ನಮಗೆ ತೋರಿಸ್ಕೊಡ್ತಾ ಇದ್ದಾರೆ. ಆಗ್ಲಾ? ಧನ್ಯವಾದಗಳು ಸರ್. ಈ ಗುಣಗಳ ಆಟ ಎಷ್ಟು ದೊಡ್ಡದು ಅನ್ನೋದು ತೋರ್ಸೋದಕ್ಕೋಸ್ಕರ ಒಂದು ಗುಣತ್ರಯ ವಿಭಾಗ ಯೋಗ ಅನ್ನೋದರಲ್ಲೇ ಒಂದು ಅಧ್ಯಾಯದಲ್ಲೇ ಹೇಳ್ಕೊಡ್ತಾ ಇದ್ದಾರೆ. ಹಿಂದೆನೂ ತಿಳಿಸಿದ್ದಾರೆ, ಅದು ಮತ್ತೆ ನಮ್ಗೆ ಮನದಟ್ಟಾಗೋದಕ್ಕೆ ಒಂದು ಅಧ್ಯಾಯವೇ ಅದರ ಬಗ್ಗೆ. ಅದನ್ನ ಬಹಳ ಸೊಗಸಾಗಿ, ಅದ್ರಲ್ಲೂ ಬಹಳ ಮನಮುಟ್ಟವಾಗಿ ನೀವು ಹೇಳಿದ್ದು ಏನು ಅಂತಂದ್ರೆ ಭೌತಿಕ ಪ್ರಕೃತಿಯ ಮಿತಿ, ಅದನ್ನ ಬಹಳ ಚೆನ್ನಾಗಿ ಅರ್ಥವಾಗುವ ಹಾಗೆ ಹೇಳಿದಿರ ಸರ್. ಬಹಳ ಧನ್ಯವಾದಗಳು. ಧನ್ಯವಾದ. ಯಾರೆಲ್ಲಾದ್ರೂ ಏನಾದ್ರೂ ಪ್ರಶ್ನೆ ಅಥವಾ ಏನಾದ್ರೂ ಹೇಳ್ಬೇಕು ಅಂತ ಅನಿಸ್ತಾ ಇದೆಯಾ?
ವಿಜಯ್ ಸರ್ ನಮಸ್ತೆ ನಳಿನಿ ಅಮ್ಮ. ನಮಸ್ತೆ. ಆ ಲಾಸ್ಟ್ ಭೌತಿಕ ಮತ್ತೆ ಪ್ರಪಂಚಿಕ ಅಂತ ಲಾಸ್ಟ್ ಏನೋ ಒಂದು ಫ್ಯೂ ವರ್ಡ್ಸ್ ಯು ಹ್ಯಾವ್ ಟೋಲ್ಡ್ ಮೀ ನೋ, ಕೈಂಡ್ಲಿ ರಿಪೀಟ್ ಇಟ್ ಒನ್ಸ್ ಅಗೇನ್ ಫಾರ್ ಮೈ ಸೆಲ್ಫ್. ಆಗ್ಲಿ ಅಮ್ಮ. ಈಗ ಪ್ರಕೃತಿ ಅಂದ್ರೆ ಏನು? ಪ್ರಕೃತಿ ಅಂದ್ರೆ ಇದು 3 ಗುಣ ಇದೆ, 3 ಗುಣ, ಅದೇ ಪ್ರಕೃತಿ. ಹಾ, ತಮಸ್ ರಜಸ್. ಅದು ಒಂದು ರೀತಿಯ ಅರ್ಥ. ಪ್ರಕೃತಿ ಅಂತಂದ್ರೆ ಯಾವುದು ಸದಾಕಾಲ ಮುನ್ನಡೀತಾ ಇರತ್ತೆ, ಅದು ಪ್ರಕೃತಿ. ಸದಾಕಾಲ ಮುನ್ನಡೆಯೋದು ಅಂದ್ರೆ ಏನರ್ಥ? ಈಗ ನಮ್ಮ ಈ ಪ್ರಪಂಚವನ್ನ ತಗೊಳ್ಳೋಣ. ಈ ವಸ್ತು ಪ್ರಪಂಚದಲ್ಲಿ ಏನಾಗ್ತಾ ಇದೆ? ಈ 3 ಗುಣಗಳ ಸಮ್ಮಿಶ್ರಣದಿಂದ ಬೇರೆ ಬೇರೆ ರೀತಿಯ ವಸ್ತುಗಳು ಕ್ಷಣದಿಂದ ಕ್ಷಣಕ್ಕೆ ಬದಲಾಗ್ತಾ ಇದೆ. ಅಂದ್ರೆ ಒಂದ್ ರೀತಿನಲ್ಲಿ ಈಗ ಹೇಗೆ ನಾವು ಥಿಯೇಟರ್ ಇದ್ದಾಗ ಚಲನಚಿತ್ರ ಅಂತಂದ್ರೆ ಏನು, ಅಲ್ಲಿ ಏನೋ ಒಂದೇ ಚಿತ್ರ ಇದ್ರೆ ಅದನ್ನ ನಾವು ಚಲನಚಿತ್ರ ಅಂತ ಕರೆಯಲ್ಲ, ಆಗ ಅದನ್ನ ನಾವು ಸ್ತಬ್ಧ ಚಿತ್ರ ಅಂತ ಕರೆದು ಬಿಡ್ತೇವೆ. ಚಲನಚಿತ್ರ ಅಂತ ಆಗ್ಬೇಕು ಅಂದ್ರೆ ಏನಾಗ್ಬೇಕು? ಅಲ್ಲಿ ಬದಲಾಗ್ತಾ ಇರಬೇಕು. ಅದೇ ರೀತಿ ಈ ಪ್ರಕೃತಿನಲ್ಲಿ ಏನಾಗ್ತಾ ಇದೆ? ಸದಾ ಬದಲಾಗ್ತಾ ಇದೆ, ಸದಾ ಕಾಲ ಬದಲಾಗ್ತಾ ಇದೆ. ಈ 3 ಗುಣಗಳ ಸಮ್ಮಿಶ್ರಣದಿಂದ ಈ ಒಂದು ವಸ್ತು ಪ್ರಪಂಚ ಅಂತ ಏನು ನಮ್ಗೆ ಗೋಚರವಾಗ್ತಾ ಇದೆ, ಅದು ಸದಾ ಕಾಲ ಬದಲಾಗ್ತಾ ಇದೆ. ಒಂದು ಕ್ಷಣ ಇದ್ದ ಹಾಗೆ ಇನ್ನೊಂದು ಕ್ಷಣ ಇಲ್ಲ. ಇದು ಭೌತಿಕ ಪ್ರಕೃತಿ. ಇದರ ಮಿತಿಯನ್ನ ಮೀರದು. ಏನು ಮಿತಿಯನ್ನ ಮೀರದು ಅಂತಂದ್ರೆ, ಈಗ ಈ ಭೌತಿಕ ಪ್ರಕೃತಿ ಈ ಭೌತಿಕ ಪ್ರಕೃತಿ ಈ ದೇಹ ಸಹ ಭೌತಿಕ ಪ್ರಕೃತಿಗೆ ಒಂದು ಅಂಶ. ಆದ್ರೆ ನಾನು ಈ ಭೌತಿಕ ಪ್ರಕೃತಿನ, ನಾನೀ ಏನು ನನಗೆ ಗೋಚರವಾಗ್ತಾ ಇರೋ ಈ ಭೌತಿಕತೆನ, ಇದೇ ನನ್ನ ಮಿತಿ. ನನ್ನ ಮಿತಿ ಏನು? ನಾನು ಈ ದೇಹ ಅಂತ ಅನ್ಕೊಂಡಿರೋ, ಅಥವಾ ನಾನು ಈ ಭೌತಿಕ ಪ್ರಪಂಚದಲ್ಲಿರೋ ನಾನು ಒಂದು ಭೌತಿಕ ವಸ್ತು, ನಾನೂ ಸಹ ಒಂದು ವಸ್ತು ಅಂತ ಅನ್ಕೊಂಡಿರೋದೇ ನನ್ನ ನಿಮ್ಮ ಮಿತಿ. ಈ ಮಿತಿಯನ್ನ ಮೀರೋದು ಅಂದ್ರೆ ಏನರ್ಥ? ಈ ಭೌತಿಕ ಈ ದೇಹ ಏನಿದೆ, ಈ ದೇಹ ಸದಾಕಾಲ ಬದಲಾಗ್ತಾ ಇದೆ. ಹಾಗಾದ್ರೆ ನನಗೆ ಈ ಬದಲಾವಣೆ ಗೊತ್ತಾಗ್ತಾ ಇದೆ. ಹಾಗಾದ್ರೆ ನಾನು ಈ ಬದಲಾವಣೆನ ಅಲ್ಲ ಅಲ್ವಾ? ಯಾವಾಗ ನಾನು ಅದನ್ನ ಗುರುತಿಸ್ತೇನೆ, ಆವಾಗ ನಾನು ಮಿತಿಗಳನ್ನ ಮೀರದು. ಹಾಗಾದ್ರೆ ನಾನು ಏನೋ ಬೇರೆ ಇರಬೇಕು. ಇದು ಮೊದಲನೇ ಅಂಶ. ನಾನೇನಾಗಾದ್ರೆ ಅದನ್ನ ನಮ್ಮ ಜ್ಞಾನಕ್ಕೋಸ್ಕರ ಆ ಏನೋ ಇನ್ನೊಂದಿದೆಯಲ್ಲ, ಅದಕ್ಕೆ ಬ್ರಹ್ಮ ಅಂತ ಒಂದು ಹೆಸರು, ಬ್ರಹ್ಮನ್ ಅಂತ ಹೆಸರು. ಬ್ರಹ್ಮನ್ ಅಂತಂದ್ರೆ ಏನರ್ಥ? ಯಾವುದು ಬೃಹತ್ ಅದು ಬ್ರಹ್ಮನ್, ಯಾವುದು ಅರಿವು ಅದೇ ಬ್ರಹ್ಮನ್. ನಿಮ್ಮಲ್ಲಿ ನನ್ನಲ್ಲಿ ಅರಿವಿನ ರೂಪದಲ್ಲಿರೋದೇ ಬ್ರಹ್ಮನ್. ಹಾಗಾದ್ರೆ ಈ ಅರಿವು. ಹಾಗಾದ್ರೆ ಈ ಭೌತಿಕ ಪ್ರಕೃತಿ ಅಥವಾ ಈ ವಸ್ತು ಪ್ರಪಂಚವಾಗಿ ಬೇರೆ ಬೇರೆ ವಸ್ತುವಾಗಿ ಕಾಣಿಸ್ತಾ ಇದೆಯಲ್ಲ, ಅದೇನು? ಅದೂ ಸಹ ಆ ಬ್ರಹ್ಮನ್ನೇ. ಅರಿವು ಮತ್ತೆ ಈ ಬದಲಾಗುವಂತ ವಸ್ತು ಪ್ರಪಂಚದ ಒಂದು ಶಕ್ತಿ ಎರಡೂ ಬ್ರಹ್ಮನ್ನೇ. ಇಲ್ಲಿ ಅರಿವು ಮತ್ತೆ ಶಕ್ತಿ, ಅರಿವು ಮತ್ತೆ ಪ್ರಕೃತಿ, ಪುರುಷ ಮತ್ತೆ ಪ್ರಕೃತಿ ಅಂತ ಎರಡಿಲ್ಲ. ಈ ಒಂದು ಸ್ಪಷ್ಟತೆ, ಈ ಒಂದು ಅರಿವು ಯಾವಾಗ ಸ್ಥಿರವಾಗುತ್ತೆ, ಆಗ ಮಿತಿಗಳನ್ನ ಮೀರಿ ಬ್ರಹ್ಮನ ಮಟ್ಟ. ನೈಸ್. I got clarity now. Thank you. ಆಗ್ಲಿ ಅಮ್ಮ, ಧನ್ಯವಾದ. Nicely explained, Vijay sir. Very nice. ಥ್ಯಾಂಕ್ ಯು. ಭಕ್ತಿ, ಸೇವೆ ಎಲ್ಲ ಬಂದ್ಬಿಡ್ತು ಫುಲ್. ವೆರಿ ನೈಸ್ಲಿ ಎಕ್ಸ್ಪ್ಲೇನ್, ರಿಯಲಿ. ಧನ್ಯವಾದ ಅಮ್ಮ. ಥ್ಯಾಂಕ್ ಯು. ಥ್ಯಾಂಕ್ ಯು ಅಮ್ಮ. ಹರಿ ಓಂ ನಳಿನಿಜಿ. ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಕೋಟಿ ನಮನ ನಮ್ಮ ವಿಜಯ್ ಸರ್ಗೆ. ಥ್ಯಾಂಕ್ ಯು ಅಮ್ಮ. ಮತ್ತೆ ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆ ಇದೆಯಾ? ಏನಾದ್ರೂ ಹೇಳ್ಬೇಕು ಅಂತ ಅನಿಸ್ತಾ ಇದೆಯಾ ಯಾರಿಗಾದ್ರೂ?
ಅಮ್ಮ ಯಾರೆಲ್ಲವೂ ಏನು ಪ್ರಶ್ನೆ ಅಥವಾ ಏನು ಹೇಳಲಿಕ್ಕಿಲ್ಲ ಅಂದ್ರೆ ಈ ಶ್ಲೋಕವನ್ನು ಏನಿಲ್ಲ. ತಿಳಿಸೋಣಮ್ಮ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀ ಕೃಷ್ಣ ಅರ್ಪಣಮಸ್ತು.